ಕರ್ತನಲ್ಲಿರುವ ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ನಾನು ನಿಮಗೆ ವಂದಿಸುತ್ತೇನೆ. ಮತ್ತೊಂದು ಸಂಜೆ ವೇಳೆಯಲ್ಲಿ ಈ ವಾರದಲ್ಲಿ ಮಿಷನರಿ ಚರಿತ್ರೆಯನ್ನು, ವಾರಕ್ಕೊಂದು ಮಿಷನರಿ ಜೀವನ ಚರಿತ್ರೆ ಎಂಬುದಾದಂತಹ ಈ ಸಂಚಿಕೆಯಲ್ಲಿ ನಾನು ನಿಮ್ಮೊಡನೆ ಮಾತನಾಡುವ ಹಾಗೆಯೂ ಕೂಡಿ ಬರುವ ಹಾಗೆ ಕರ್ತನನ್ನು ಗ್ರಹಿಸಿಕೊಟ್ಟಂತಹ ಈ ಒಳ್ಳೆಯ ಸಂದರ್ಭಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಈ ದಿವಸವೂ ಸಹ ನಾವು ದೇವರಿಗೋಸ್ಕರವಾಗಿ ತನ್ನ ಜೀವಿತವನ್ನೇ ಮುಡುಪಾಗಿಡಲ್ಪಟ್ಟಂತಹ ಮಿಷನರಿಯ ಬಗ್ಗೆ ದೇವರ ಸಂದೇಶವನ್ನು ನಾವು ಕೇಳಲಿಕ್ಕಿದ್ದೇವೆ. ಈ ಸಂದೇಶಕ್ಕೆ ಮುಂಚಿತವಾಗಿ ಕರ್ತನ ಸಮ್ಮುಖದಲ್ಲಿ ನಮ್ಮ ಆತ್ಮ ಪ್ರಾಣ ಶರೀರವನ್ನು ಒಪ್ಪಿಸಿಕೊಟ್ಟವರಾಗಿ ನಾವು ಪ್ರಾರ್ಥಿಸೋಣ. ಒಳ್ಳೆಯ ತಂದೆ, ನಮ್ಮ ಸರ್ವಶಕ್ತನಾದ ದೇವರೇ, ಯೇಸು ಕರ್ತನ ನಾಮದಲ್ಲಿ ಅನುದಿನವೂ ಸಹ ನಮ್ಮನ್ನು ಹೊತ್ತು ನಡೆಸುತ್ತಾ ಇರುವುದಕ್ಕಾಗಿ ಸ್ತೋತ್ರ. ಲೋಕದ ಎಲ್ಲ ಕಡೆಗಳಿಂದಲೂ ಕರ್ತನೆ, ನೀವು ಕಳುಹಿಸಲ್ಪಟ್ಟಂತಹ ದೇವ ಸೇವಕರಿಗಾಗಿ ನಾವು ನಿಮ್ಮನ್ನು ಕೊಂಡಾಡುತ್ತೇವೆ. ಕರ್ತನೆ, ನಿನಗೋಸ್ಕರವಾಗಿ ನಿನ್ನ ಪ್ರೀತಿಯನ್ನು ಅರಿತುಕೊಂಡವರಾಗಿ ಪ್ರಾಣವನ್ನೇ ಒತ್ತೆಯಾಗಿಟ್ಟು ಸೇವೆ ಮಾಡಲ್ಪಟ್ಟಂತಹ ಅನೇಕ ದೇವ ಸೇವಕರನ್ನು ಕೊಡಲ್ಪಟ್ಟಂಥ ನಿಮ್ಮ ಕೃಪೆಗಾಗಿ ನಾವು ನಿಮ್ಮನ್ನು ವಂದಿಸುತ್ತೇವೆ ಅಪ್ಪ. ಈ ದಿವಸವೂ ಸಹ ನಾವು ಸಂಜೆಗೊಂದು ಸತ್ಯ ಸಂದೇಶ ಅನ್ನುವಂಥ ಈ ಸಂಚಿಕೆಯಲ್ಲಿ ವಾರಕ್ಕೊಂದು ಮಿಷನರಿಯ ಜೀವನ ಚರಿತ್ರೆಯನ್ನು ಅರಿತುಕೊಳ್ಳುವ ಹಾಗೆಯೂ ಅವರ ಹಾಗೆ ಕರ್ತನೆ ಅಪ್ಪ, ಕೇಳುವಂಥ ಒಬ್ಬೊಬ್ಬರು ಮಾರ್ಪಡಲ್ಪಟ್ಟು ನಿಮಗಾಗಿ ತಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟು ನಿಮ್ಮ ಸಮ್ಮುಖದಲ್ಲಿ ನಡೆಯುವ ಹಾಗೆ ಕೃಪೆ ಮಾಡಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಜಾರ್ಜ್ ಮುಲ್ಲರ್ ಈ ಒಂದು ಹೆಸರನ್ನು ಕೇಳಿದ ತಕ್ಷಣದಲ್ಲೇ ನಮಗೆ ಕರ್ತನ ಪ್ರಸನ್ನತೆಯನ್ನು ಅರಿತುಕೊಳ್ಳುವಂತಹ ನೆನಪಾಗಲ್ಪಡುತ್ತದೆ. ಕರ್ತನ ಜೊತೆಯಲ್ಲಿ ಸಂಚರಿಸಲ್ಪಟ್ಟಂತಹ ಮನುಷ್ಯ, ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆಗೆ ಕೂತುಕೊಂಡಂತಹ ಸಮಯಗಳಲ್ಲಿ ದೇವರ ಪ್ರಸನ್ನತೆಯಿಂದಲೇ ತುಂಬಲ್ಪಡುತ್ತಿದ್ದಂತಹ ವ್ಯಕ್ತಿ, ದೇವರಿಗೆ ಮಾತ್ರವಲ್ಲದೆ ದೇವರ ವಾಕ್ಯಕ್ಕೆ ತನ್ನ ಜೀವಿತವನ್ನೇ ಸಮರ್ಪಿಸಿಕೊಂಡಂತಹ ದೇವ ಮನುಷ್ಯ. ಕರ್ತನ ನೆರಳು ಯಾವಾಗಲೂ ಸಹ ತನ್ನ ಶರೀರದ ಮೇಲೆ ಬೀಳುವಂಥದ್ದನ್ನು ಅನುಭವದ ಮುಖಾಂತರವಾಗಿ ತಿಳಿಯಲ್ಪಟ್ಟಂತಹ, ದೇವರು ಸೃಷ್ಟಿಸಲ್ಪಟ್ಟಂತಹ, ದೇವರಿಂದ ಆರಿಸಿ ತೆಗೆದುಕೊಂಡಂತಹ, ತಳ್ಳಲ್ಪಟ್ಟಂತಹ ಪಾತ್ರೆಯಾಗಿದ್ದಂಥವನು ಕರ್ತನಿಗೋಸ್ಕರವಾಗಿಯೇ ಕರ್ತನ ಅಭಿಷೇಕದಿಂದ ತುಂಬಲ್ಪಟ್ಟಂತಹ ದೇವ ಮನುಷ್ಯನಾಗಿ ಮಾರ್ಪಡಲ್ಪಟ್ಟಂತಹ ದೇವ ಮನುಷ್ಯನೇ ಈ ಜಾರ್ಜ್ ಮುಲ್ಲರ್ ಅವರು ಕರ್ತನಿಗೋಸ್ಕರವಾಗಿ ತನ್ನ ಜೀವಿತವನ್ನೇ ಅವರು ಸಮರ್ಪಿಸಿಕೊಂಡಂತಹ ವ್ಯಕ್ತಿಯಾಗಿದ್ದರು. ಮಾತ್ರವಲ್ಲದೆ ತನ್ನ ಜೀವಿತದ ಎಲ್ಲ ಸಮಯದಲ್ಲೂ ಸಹ ಕರ್ತನನ್ನು ಅರಿತುಕೊಂಡು ಆತನ ಪ್ರಸನ್ನತೆಯನ್ನು ಹೊಂದಿದಂಥ ಸಮಯದಿಂದ ಹಿಡಿದು ಮರಣದ ತನಕವಾಗಿಯೂ ದೇವರಾದ ಯೇಸುವನ್ನೇ ಪ್ರಸಂಗಿಸಲ್ಪಟ್ಟಂತಹ ದೇವ ಮನುಷ್ಯ ಜಾರ್ಜ್ ಮುಲ್ಲರ್. ದೇವರು ತನಗೆ ಬೇಕಾದದ್ದು ಎಲ್ಲವನ್ನೂ ಸಹ ಕೊಡುವನು, ಮಾತ್ರವಲ್ಲದೆ ಆತನು ಬೇಡಿದೆಲ್ಲವನ್ನೂ ಸಹ ನೆರವೇರಿಸುವನು ಎಂಬುದಾಗಿ ಹೇಳಿ ಬಹಳವಾಗಿ ನಂಬಲ್ಪಟ್ಟಂತಹ ವ್ಯಕ್ತಿ ಜಾರ್ಜ್ ಮುಲ್ಲರ್. ಇಂಗ್ಲೆಂಡಿನ ಬೀದಿಗಳಲ್ಲಿ ಅಲೆದಾಡುತ್ತಾ ಸಾವಿರಾರು ಅನಾಥರ ಅಗತ್ಯತೆಗಳನ್ನು ಕರ್ತನು ಪೂರೈಸಲಿಕ್ಕೆ ಶಕ್ತನು ಎಂಬುದಾಗಿ ಹೇಳಿ ಯಾವೊಬ್ಬ ಅನಾಥರನ್ನು ಸಹ ದೇವರು ಕೈಬಿಡುವುದೇ ಇಲ್ಲ ಎಂಬುದಾಗಿ ನಂಬಲ್ಪಟ್ಟಂಥ ದೈವ ಮನುಷ್ಯ ಜಾರ್ಜ್ ಮುಲ್ಲರ್. ಬಾಲ್ಯದಲ್ಲಿ ದೇವ ಭಕ್ತಿ ಇಲ್ಲದಿದ್ದರೂ ಸಹ ಅನೇಕ ದುರಭ್ಯಾಸಕ್ಕೆ, ಚಟಗಳಿಗೆ ಒಳಗಾಗಲ್ಪಡ್ತಾರೆ. ಇದರ ಫಲವಾಗಿ 16ನೇ ವಯಸ್ಸಿನಲ್ಲಿ ಸೆರೆವಾಸದಲ್ಲಿ ಅನುಭವಿಸಲ್ಪಡ್ತಾರೆ. ತನ್ನ 20ನೇ ವಯಸ್ಸಿನಲ್ಲಿ ಒಂದು ಕುಟುಂಬದ ಪ್ರಾರ್ಥನೆ ಕೂಟಕ್ಕೆಂಬುದಾಗಿ ಹೇಳಿ ಸ್ನೇಹಿತರ ಮುಖಾಂತರವಾಗಿ ಕರೆಯಲ್ಪಡ್ತಾರೆ. ಅಲ್ಲಿ ಕೂಡಿದ್ದವರ ಸತ್ಯವೇದ ಧ್ಯಾನ, ಕನಿಕರ, ಪ್ರಾರ್ಥನೆ ಮಾತ್ರವಲ್ಲದೆ ತನ್ನ ಮೇಲೆ ತೋರಿಸಲ್ಪಟ್ಟಂಥ ಪ್ರೀತಿ, ಮಮತೆ, ಅಭಿಮಾನ ಇದೆಲ್ಲವೂ ಸಹ ಯೇಸು ಕರ್ತನನ್ನು ಸಂಪೂರ್ಣವಾಗಿ ತಾನು ಅನುಸರಿಸುವ ಹಾಗೆ, ಅಂಗೀಕರಿಸಿಕೊಳ್ಳುವ ಹಾಗೆ ಆಕರ್ಷಿಸಲ್ಪಡ್ತದೆ. ಯೇಸು ಕರ್ತನು ತನ್ನ ಹೃದಯದ ಒಡೆಯನ್ನಾಗಿ ಅಂಗೀಕರಿಸಿಕೊಂಡಿದ್ದರ ಪರಿಣಾಮವಾಗಿ ದೇವರ ಕೃಪೆಯು ಜಾರ್ಜ್ ಮುಲ್ಲರ್ ಅವರ ಹೃದಯದ ಮೇಲೆ ಸುರಿಸಲಿಕ್ಕೆ ಪ್ರಾರಂಭವಾಗಲ್ಪಡ್ತದೆ. ಆಸರೆ ಇಲ್ಲದೆ ಇರುವಂತಹ ಅನೇಕರನ್ನು ಉಪಚರಿಸಲು ಕರ್ತನು ನನ್ನನ್ನು ಕರೆದಿದ್ದಾರೆ ಎಂಬುದಾಗಿ ಹೇಳಿ ಜಾರ್ಜ್ ಮುಲ್ಲರ್ ಅವರು ಅರಿತುಕೊಳ್ಳುತ್ತಾರೆ. ತನ್ನ ಎಲ್ಲ ಅಗತ್ಯತೆಗಳನ್ನು, ಅವಶ್ಯಕತೆಗಳಿಗೂ ಸಹ ಕರ್ತನನ್ನೇ ನೋಡುವವರಾಗಿ ಇದ್ದರು. ದಿವ್ಯ ದರ್ಶನಗಳು ಮಾತ್ರವಲ್ಲದೆ ಅಪಾರವಾದಂಥ ಅದ್ಭುತ ಕಾರ್ಯಗಳನ್ನು ಕರ್ತನು ಇವರ ಮುಖಾಂತರವಾಗಿ ಮಾಡಲಿಕ್ಕಾಗಿ ಒಪ್ಪಿಸಿಕೊಟ್ಟರು. ತನ್ನನ್ನು ಕರೆಯಲ್ಪಟ್ಟಂಥ ಉದ್ದೇಶವೇನು, ಅದರ ಆಧಾರವೇನು, ಇಕ್ಕಟ್ಟುಗಳಲ್ಲಿ ನಾನು ಸಂಧಿಸಬೇಕಾದದ್ದು ಏನು, ಏನೆಲ್ಲವನ್ನು ಮಾಡಬೇಕೆಂಬುದಾಗಿ ಹೇಳಿ ಚೆನ್ನಾಗಿ ಅರಿತುಕೊಂಡಂಥ ಜಾರ್ಜ್ ಮುಲ್ಲರ್ ಅವರು ನಮ್ಮೆಲ್ಲರಿಗೂ ಸಹ ಆದರ್ಶ, ಮಾತ್ರವಲ್ಲದೆ ನಮ್ಮೆಲ್ಲರಿಗೂ ಸಹ ಒಂದು ಬಹಳವಾದಂಥ ಕ್ರಿಸ್ತನ ಸಾಕ್ಷಿಯಾಗಿದ್ದಾರೆ.
ಜಾರ್ಜ್ ಮುಲ್ಲರ್ ಅವರ ಪ್ರಾರಂಭದ ಯೌವನದ ಜೀವಿತ ಪಾಪದಿಂದ ತುಂಬಲ್ಪಟ್ಟಂಥ ಕತ್ತೆಯಲ್ಲೇ ಜೀವಿತವಾಗಿತ್ತು. ದೇವರು ಸೃಷ್ಟಿಸಲ್ಪಟ್ಟಂಥ ಈ ಮನುಷ್ಯ, ಆತನ ಜೀವಿತದಲ್ಲೂ ಸಹ ಅನೇಕ ಪಾಪಗಳಿತ್ತು. ಅವರ ಜೀವಿತದಲ್ಲಿ ನಡೆಯಲ್ಪಟ್ಟಂತಹ ಅದ್ಭುತಗಳು, ಮತೀಯವಾದಂಥ ಸಂಬಂಧ ಕಾರ್ಯಗಳಾಗಲಿ ಅವರ ಜೀವಿತದಲ್ಲಿ ಯಾವುದೂ ಸಹ ಇರಲಿಲ್ಲ. ಅದು ಮಾತ್ರವಲ್ಲದೆ ನಿತ್ಯವಾದ ದೈವಿಕ ದೃಶ್ಯವನ್ನೇ ಆಧರಿಸಿ ಅವರು ಬಾಳಿದಂತಹ ವ್ಯಕ್ತಿಯ ಆಗಿ ಇರಲಿಲ್ಲ. ತನ್ನ ಮೇಲೆ ಕರ್ತನ ಮಹಿಮೆಯ ನೆರಳನ್ನು ಕಂಡುಕೊಳ್ಳುವ ತನಕವಾಗಿಯೂ ಅನೇಕ ದುಶ್ಚಟಗಳಿಗೂ ದುರ್ಗುಣಗಳಿಗೂ ಸಹ ಅವರು ಒಳಗಾಗಿದ್ದಂಥವರಾಗಿದ್ದರು. ನಂಬಿಕೆಯ ಮೂಲಕ ತಾನು ಹೊಂದುವಂಥ ಆಶೀರ್ವಾದಗಳ ಮುಂದೆ ಮಾನವನು ಸಹಾಯ ಬಹಳ ಚಿಕ್ಕದು ಅನ್ನುವಂತಹ ಒಂದು ನಂಬಿಕೆಯನ್ನು ಅವರು ಹೊಂದುವ ತನಕವಾಗಿಯೂ ಸಹ ದೇವರಿಂದ ದೂರವಾಗಲ್ಪಟ್ಟಂಥವರೇ ಆಗಿದ್ದರು. ಕರ್ತನನ್ನು ಅರಿತುಕೊಂಡಂತಹ ಸಮಯದಿಂದ ಸಂಪೂರ್ಣವಾಗಿ ದೇವರಾಗಿರುವಂಥ ಕರ್ತನಿಗೆ ತನ್ನ ಜೀವಿತವನ್ನು ಅವರು ಸಮರ್ಪಿಸಿಕೊಳ್ಳುತ್ತಾರೆ. ಸರ್ವಶಕ್ತನ ಮುಂದೆ ಅಡ್ಡಬಿದ್ದು ಧೈರ್ಯದಿಂದ ಪ್ರಾರ್ಥಿಸಿ ತನ್ನ ಅಗತ್ಯತೆಗಳೆಲ್ಲವನ್ನು ಸಹ ಕೊರತೆಗಳಿಲ್ಲದಂತೆ ಬದುಕುವುದನ್ನು ಅವರು ಕಲಿತುಕೊಳ್ಳುತ್ತಾರೆ. ಈ ರಹಸ್ಯವನ್ನು ಯೇಸು ಕರ್ತನ ಸಮ್ಮುಖದಲ್ಲೇ ಅವರು ದಿನೇ ನಡೆಯುತ್ತಾ ಅವರು ಕಲಿತುಕೊಳ್ಳುವವರಾಗಿರ್ತಾರೆ. ಅವರ ಜೀವಿತದಲ್ಲಿ ಸುಮಾರು 73 ವರ್ಷಗಳ ತನಕವಾಗಿ ಸತತವಾಗಿ ದೇವರನ್ನು ಆತುಕೊಂಡು ಜೀವಿಸಲ್ಪಟ್ಟರು. ಮಾತ್ರವಲ್ಲದೆ ತಡೆಯಿಲ್ಲದಂತೆ ತಾಮಸವಿಲ್ಲದಂತೆ ಕರ್ತನು ತಾನು ಬೇಡಿಕೊಂಡದ್ದೆಲ್ಲವನ್ನು ಸಹ ಹೊಂದಿಕೊಳ್ಳುವ ಹಾಗೆ ಇವರು ಕರ್ತನ ಸಮ್ಮುಖದಲ್ಲಿ ಕರ್ತನ ಮಹಿಮೆಯಿಂದಲೂ ಸಹ ತುಂಬಲ್ಪಟ್ಟಂತಹ ಮನುಷ್ಯರಾಗಿದ್ದರು. ಸಂಕುಚಿತ ಭಾವದಿಂದ ಯಾವುದನ್ನು ಸಹ ದೇವರ ಬಳಿಯಲ್ಲಿ ನೋಡಿಕೊಳ್ಳಬಾರದು, ಕೇಳಬಾರದು. ಯಥಾರ್ಥವಾಗಿ ದೇವರ ಸಮ್ಮುಖದಲ್ಲಿ ನಾವು ಬೇಡಿಕೊಳ್ಳಬೇಕು ಅನ್ನುವಂಥದ್ದನ್ನು ಅಪರಿಮಿತವಾಗಿ ನಂಬಲ್ಪಟ್ಟಂತಹ ವ್ಯಕ್ತಿ ಜಾರ್ಜ್ ಮುಲ್ಲರ್. ನಂಬಿಗಸ್ತ ಅಪೊಸ್ತಲನ್ ಅನ್ನುವಂಥ ಹೆಸರನ್ನು ಇವರು ಪಡೆದುಕೊಳ್ಳುತ್ತಾರೆ. ಇವರೊಂದಿಗೆ ಇದ್ದು ಇವರನ್ನು ನಡೆಸುವಂಥ ಕರ್ತನು ಅವರ ಜೀವಿತವನ್ನು ನಂಬಿಕೆಯ ಜೀವಿತವನ್ನಾಗಿ ಮಾರ್ಪಾಡು ಮಾಡಿದರು. ಮಾತ್ರವಲ್ಲದೆ ಇದು ಕರ್ತನಿಂದಲೇ ಆಯಿತು. ಇದು ಅತಿಶಯವಾದಂಥ ಕಾರ್ಯವಾಗಿತ್ತು. ಜೀವಿತವನ್ನೇ ಮಾರ್ಪಾಡು ಮಾಡಿ ರೂಪಾಂತರಪಡಿಸುವ ರೂವಾರಿ ಅದು ಯೇಸು ಕರ್ತನು ಮಾತ್ರವೇ. ಯೌವನದಲ್ಲಿ ಪಾಪದ ಹಿಡಿತದಲ್ಲಿ ಸಿಕ್ಕಿಬಿದ್ದಂತಹ ಇವರು ಜೀವಿತವನ್ನು ಆ ಸರ್ವಶಕ್ತನು ಹೇಗೆಲ್ಲ ರೂಪಾಂತರಪಡಿಸಿದರು ಎಂಬುದನ್ನು ನಾವು ಕಾಣಬಹುದು. ಕರ್ತನ ಕೃಪಾ ಹಸ್ತವು ಅವರ ಆಯುಷ್ಯ ಕಾಲದ ಸುಮಾರು 93 ವರ್ಷ 8 ತಿಂಗಳು 5 ದಿನಗಳ ತನಕವಾಗಿ, ಅಂದರೆ 73 ವರ್ಷ ಅವರು ಸೇವೆಗೋಸ್ಕರವಾಗಿ ಈ 93 ವರ್ಷದಲ್ಲಿ ನೋಡುವುದಾದರೆ ಅವರ ಜೀವಿತ 93 ವರ್ಷಗಳು, 8 ತಿಂಗಳು 5 ದಿನಗಳು, ಅದರಲ್ಲಿ ಸುಮಾರು 73 ವರ್ಷಗಳು ಯೇಸುವಿಗೋಸ್ಕರವಾಗಿ ಸೇವೆಗಾಗಿ ಒಪ್ಪಿಸಿಕೊಟ್ರು. ಇನ್ನು 20 ತಿಂಗಳು ಮಾತ್ರವೇ ಅವರು ಲೋಕದಲ್ಲಿ ಪಾಪದ ಜೀವಿತದಿಂದ ತುಂಬಲ್ಪಟ್ಟವರಾಗಿದ್ದರು. 20ನೇ ವರ್ಷದಲ್ಲಿ ಕರ್ತನನ್ನು ಅಂಗೀಕರಿಸಿಕೊಂಡಂಥ ದಿನದಿಂದ ಹಿಡಿದು ಸುಮಾರು 93 ವರ್ಷ, ಅಂದರೆ 73 ವರ್ಷಗಳ ತನಕವಾಗಿ ಯೇಸು ಕರ್ತನಿಗಾಗಿ, ಯೇಸು ಕರ್ತನ ಸೇವೆಗೋಸ್ಕರವಾಗಿ ಆತ್ಮಗಳನ್ನು ಆದಾಯ ಮಾಡಲಿಕ್ಕಾಗಿಯೂ ದಿಕ್ಕಿಲ್ಲದವರು, ಬಡವರು, ಬೀದಿ ಬದಿಯಲ್ಲಿ ಇರುವಂಥ ಭಿಕ್ಷುಕರು, ನಾನಾ ವಿಧವಾದಂಥ ರೋಗಿಗಳನ್ನು, ಅನಾಥರನ್ನು ಸಾಕುವಂಥ ಸೇವೆಗಾಗಿ ಇವರನ್ನು ಕರೆದಿದ್ದಾರೆಂಬುದಾಗಿ ಹೇಳಿ ಜಾರ್ಜ್ ಮುಲ್ಲರ್ ಅವರು ಅರಿತುಕೊಂಡವರಾಗಿ ಕರ್ತನಿಗಾಗಿ ತನ್ನ ಜೀವಿತವನ್ನು ಒಪ್ಪಿಸಿಕೊಟ್ಟರು. 1805ನೇ ವರ್ಷ ಸೆಪ್ಟೆಂಬರ್ 27ನೇ ತಾರೀಕು ಕ್ರೂಪ್ರಸ್ ಸ್ಪಾಟ್ ಅನ್ನುವಂತಹ ಪ್ರಸ್ಸಿಯಾ ಅನ್ನುವಂಥ ದೇಶದಲ್ಲಿ ಇವರು ಜನಿಸಲ್ಪಡ್ತಾರೆ. ಐರೋಪ್ಯ ಒಕ್ಕೂಟದ ಆ ಒಂದು ದೇಶದಲ್ಲಿ ಜನಿಸಲ್ಪಟ್ಟಂಥ ಇವರು 5 ವರ್ಷಗಳು ಯಾವ ವಿವರನ್ನು ಸಹ ಇವರ ಬಗ್ಗೆ ನಾವು ತಿಳಿದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. 1810ರಲ್ಲಿ 4 ಕಿಲೋಮೀಟರ್ಗಿಂತಲೂ ಹೆಚ್ಚಾದಂಥ ದೂರದಲ್ಲಿ ಇವರ ತಂದೆಯು ಒಂದು ಆದಾಯ ತೆರಿಗೆಯ ಅಧಿಕಾರಿಯಾಗಿ ಕೆಲಸಕ್ಕೆ ವರ್ಗಾವಣೆಯಾಗಲ್ಪಡ್ತಾರೆ. ಅನಂತರ 11 ವರ್ಷಗಳು ಮುಲ್ಲರ್ ಅವರು ಕುಟುಂಬವು ಹೈಮಾಸ್ ಲೆಬಿನಾನ್ ಅನ್ನುವಂಥ ಸ್ಥಳದಲ್ಲಿ ವಾಸವಾಗಿರ್ತಾರೆ. ನನ್ನ ತಂದೆಯವರು ಲೌಕಿಕ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಲು ಏರ್ಪಾಟು ಮಾಡಿ ವಯಸ್ಸಿಗೆ ತಕ್ಕ ಹಾಗೆ ಖರ್ಚಿಗೆ ಹಣವನ್ನು ಕೊಡ್ತಿದ್ರು ಎಂಬುದಾಗಿ ಹೇಳಿ ಅವರ ಜೀವನ ಚರಿತ್ರೆಯಲ್ಲಿ ಬರೆದುಕೊಳ್ತಾರೆ. ಈ ಹಣವು ನನ್ನನ್ನು ಪಾಪದ ಹಾದಿಗೆ ಎಳೆಯಿತು. ನನಗೆ 10 ವರ್ಷ ವಯಸ್ಸಾಗಿರುವಾಗಲೇ ಸರ್ಕಾರಕ್ಕೆ ಸೇರಿದಂಥ ನನ್ನ ತಂದೆಯವರ ವಶದಲ್ಲಿದ್ದಂಥ ಹಣವನ್ನು ನಾನು ಕದ್ದುಕೊಳ್ಳಲಿಕ್ಕಾಗಿ ಪ್ರಾರಂಭ ಮಾಡ್ತೇನೆ. ಒಂದು ದಿನ ನನ್ನ ತಂದೆಯವರು ಹಣ ಎಣಿಸಿಕೊಳ್ಳುತ್ತಿದ್ದನ್ನು, ಕದಿಯುತ್ತಿದ್ದನ್ನು ನೋಡಿ ಆ ಕಾರಣವಾಗಿ ಈ ಸ್ಥಳವನ್ನು ಬಿಟ್ಟು ಹೋದಾಗ ಹಣದಲ್ಲಿ ಸ್ವಲ್ಪ ಕದ್ದುಕೊಂಡು ಅದನ್ನು ನನ್ನ ಕಾಲಿನ ಕೆಳಗಡೆ ಬೂಟ್ನೊಳಗೆ ಬಚ್ಚಿಟ್ಟುಕೊಂಡೆ ಎಂಬುದಾಗಿಯೂ ಸಹ ಅವರು ಬರೆದುಕೊಳ್ಳುತ್ತಾರೆ. ಇದನ್ನು ನೋಡಿದ ಇವರ ತಂದೆ ಅವರನ್ನು ಶಿಕ್ಷಿಸ್ತಾರೆ. ಮಾತ್ರವಲ್ಲ, ಜಾರ್ಜ್ ಮುಲ್ಲರ್ ಅವರು ತನ್ನನ್ನು ತಿದ್ದುಕೊಳ್ಳಲಿಕ್ಕೆ ಅನೇಕ ರೀತಿಯಲ್ಲಿ ಪ್ರಯತ್ನಗಳನ್ನು ಪಡುತ್ತಾರೆ. ಆದರೆ ಆ ಪ್ರಯತ್ನಗಳು ಸಹ ಬದಲಾಗೋದೇ ಇಲ್ಲ. ಎಷ್ಟೇ ಬಾರಿ ಪ್ರಯತ್ನ ಪಡಿಸಿದರೂ ಸಹ ಆ ಒಂದು ಕಳ್ಳತನದಿಂದ ಅವರು ತಮ್ಮ ತಪ್ಪುಗಳನ್ನು ತಿದ್ದುಕೊಳ್ಳಲಿಕ್ಕೂ ಸಹ ಸಾಧ್ಯವಾಗೋದಿಲ್ಲ. ಹಣ ತೆಗೆದುಕೊಂಡ್ರೆ ಸಿಕ್ಕಿ ಹಾಕಿಕೊಳ್ಳದಂತೆ ಕದಿಯಬೇಕು ಅಂದುಕೊಂಡು ಇವರು ಪ್ರಯತ್ನ ಪಡ್ತಾರೆ. ಜಾರ್ಜ್ಗೆ ಸುಮಾರು 15 ವರ್ಷವಾಗಲ್ಪಡ್ತದೆ.
ಹೆಲ್ಫೆಡ್ ಸೈಟ್ ಅನ್ನುವಂತಹ ಸ್ಥಳದಲ್ಲಿ ವಿಶ್ವವಿದ್ಯಾನಿಲಯಕ್ಕೆ ಅವರು ಪ್ರಾರಂಭಿಕ ತರಗತಿಗೆ ಕಳುಹಿಸಲ್ಪಡ್ತಾರೆ. ಅವರು ಒಬ್ಬ ಲೂಥರನ್ ಬೋಧಕರಾಗಬೇಕು. ಅವರ ತಂದೆ ಇಷ್ಟವಾಗಿತ್ತು. ನಿಜವಾಗಿ ದೇವರಿಗೆ ಸೇವೆ ಮಾಡಬೇಕೆಂಬುದಾದ ಅಪೇಕ್ಷೆ ಅವರಲ್ಲಿತ್ತು. ಸೌಕರ್ಯ ಬಾಳಲ್ಲಿ ಯಾವ ರೀತಿಯಲ್ಲಿ ಇದ್ರೂ ಸಹ ದೇವರನ್ನು ಆತುಕೊಳ್ಬೇಕು ಅನ್ನುವಂಥದ್ದು ಅವರ ತಂದೆ ಅಪೇಕ್ಷವಾಗಿತ್ತು. ಅನೇಕ ವರ್ಷಗಳ ಹಿಂದೆ ವಿದ್ಯಾಭ್ಯಾಸಕ್ಕೆ ಗಮನ ಕೊಡುವುದನ್ನು ಬಿಟ್ಟು ಕೀಳುತರವಾದಂಥ ಕಾದಂಬರಿಗಳು, ಕೆಟ್ಟದಾದಂತಹ ದುರಭ್ಯಾಸಗಳಿಗೆ ಮುಲ್ಲರ್ ಅವರು ಒಳಗಾಗಲ್ಪಡ್ತಾರೆ. ಆದರೆ ಇವರ ತಂದೆ ಅಪೇಕ್ಷೆ ಅವರು ಮಾರ್ಟಿನ್ ಲೂಥರ್ನ ಹಾಗೆ ಇವರು ಸೇವಕರಾಗಬೇಕು ಅನ್ನುವಂಥದ್ದು. ಪ್ರಿಯರೇ, ಮಾರ್ಟಿನ್ ಲೂಥರ್ ಅವರ ಜೀವನ ಚರಿತ್ರೆಯನ್ನು ಸಹ ಕಳೆದ 2 ವಾರಗಳ ಹಿಂದೆ 2 ಸಂಚಿಕೆಗಳ ಉಪಾಧಿಯಲ್ಲಿ ನಾನು ಇದೇ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ತಿಳಿಸಿದ್ದೇನೆ. ಅವರನ್ನು ಕುರಿತಾಗಿಯೂ ಸಹ ನೀವು ನೋಡಿಕೊಳ್ಳ್ರಿ. ಮಾರ್ಟಿನ್ ಲೂಥರ್ ಅವರು ಅನೇಕ ದೈವ ಸೇವಕರಿಗೆ, ದೈವ ಮಕ್ಕಳಿಗೆ ಆದರ್ಶಪ್ರಾಯವಾದಂತಹ ಕ್ರಿಸ್ತನ ಘನ ಸೇವಕರಾಗಿ ಇದ್ದರು. ಅದು ಮಾತ್ರವಲ್ಲದೆ ಜಾರ್ಜ್ ಮುಲ್ಲರ್ ಅವರ ತಂದೆಗೂ ಸಹ ಅವರು ಆದರ್ಶರಾಗಿದ್ದ ಕಾರಣ ಮುಲ್ಲರ್ ಸಹ ಮಾರ್ಟಿನ್ ಲೂಥರ್ ಅವರ ಹಾಗೆ ಒಂದು ಉತ್ತಮವಾದಂಥ ಸೇವಕರಾಗಬೇಕು ಅನ್ನುವಂಥ ಆಸೆ ಇತ್ತು. ಆದರೆ ಮುಲ್ಲರ್ ಅವರ ಪ್ರಾರಂಭದಲ್ಲೇ ಬಾಲಕರಾಗಿದ್ದಾಗ ಕಳ್ಳತನ, ದುರಭ್ಯಾಸ, ಮಕ್ಕಳು ಯೌವನ ಕಾಲದಲ್ಲಿ ಬರುವಾಗ ಕೆಟ್ಟ ಕಾದಂಬರಿಗಳನ್ನು ನೋಡುವಂಥ ದುರಭ್ಯಾಸಕ್ಕೆ ಒಳಗಾಗಲ್ಪಡ್ತಾರೆ. ಮುಲ್ಲರ್ ಅವರಿಗೆ ಸುಮಾರು 16 ವರ್ಷ ವಯಸ್ಸಾದಾಗ ಅವರು ಪ್ರೀತಿಯ ತಾಯಿ ಕಳೆದುಕೊಳ್ಳಲ್ಪಡ್ತಾರೆ. ಅಂದರೆ ಅವರ ತಾಯಿ ನಿದ್ರೆ ಹೋಗಲ್ಪಡ್ತಾರೆ. ಅದು ಅವರಿಗೆ ದೊಡ್ಡದಾದಂಥ ನಷ್ಟವನ್ನು ಉಂಟು ಮಾಡಿತ್ತು. ಆ ದಿನ ಸತ್ತ ರಾತ್ರಿ ತನ್ನ ತಾಯಿಯ ಆರೋಗ್ಯವನ್ನು ಗಮನಿಸಲೇ ಇಲ್ಲ. ಅವರ ತಾಯಿ ಅನಾರೋಗ್ಯದಲ್ಲಿ ಇದ್ದರೂ ಸಹ ಮುಲ್ಲರ್ ಮಾತ್ರವೇ ಇಸ್ಪೇಟ್ ಆಡ್ತಾ ಆರಾಮಾಗಿ ಕೆಟ್ಟ ಸ್ನೇಹಿತರ ಜೊತೆಯಲ್ಲಿ ಅವರ ಒಂದು ಕೊಠಡಿಯಲ್ಲಿ ಗಲಭೆ ಮಾಡುತ್ತಾ, ಘರ್ಷಣೆ ಮಾಡುತ್ತಲೂ ಸ್ನೇಹಿತರ ಜೊತೆಯಲ್ಲಿ ಸಂತೋಷ ಕೂಟವನ್ನು ಮಾಡುವಂಥದ್ರಲ್ಲಿ ಅವರು ಬ್ಯುಸಿಯಾಗಿ ಇರ್ತಾರೆ. ಅನಂತರ ಮಾರನೇ ದಿನ ಅವರ ತಾಯಿ ಸತ್ತು ಹೋಗುವುದಂತನ್ನು ಅವರು ಕೇಳಿಸಿಕೊಳ್ತಾರೆ. ಮತವನ್ನು ಕುರಿತ ತಿಳುವಳಿಕೆ ಕಿಂಚಿತ್ತು ಸಹ ಅರಿಯದಿದ್ದಂಥ ಮುಲ್ಲರ್ ಅವರ ತಾಯಿ ಸತ್ತಂಥ ಸಮಯದಲ್ಲಿ ಆ ವಾಕ್ಯ ಸಂದೇಶವನ್ನು ಕೊಡುತ್ತಿದ್ದಂತಹ ಬೋಧನೆಗಳನ್ನು ಸಹ ಅವರು ಕೇಳಿಸಿಕೊಳ್ಳುವಂತಹ ಸ್ಥಿತಿಯಲ್ಲಿ ಇರಲಿಲ್ಲ. ಅಲೌಕಿಕವಾದಂಥ ಸಂತೋಷಗಳು ಇನ್ನೂ ಸಹ ಬೇಕು ಅನ್ನುವಂತಹ ಯೌವನ ಕಾಲದ ಚಟಗಳಿಗೆ ಅವರು ಗುಲಾಮರಾಗಿದ್ದಂಥ ಕಾರಣ ವಾಕ್ಯವನ್ನು ಸಹ ಅವರು ನಿರಾಕರಿಸುವವರಾಗಿದ್ದರು. ಅವರ ತಾಯಿಯ ಮರಣವೂ ಸಹ ಅವರ ಜೀವಿತದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಪಶ್ಚಾತ್ತಾಪವನ್ನು ಸಹ ಉಂಟು ಮಾಡಲಿಲ್ಲ. ಪವಿತ್ರ ಕರ್ತನ ಭೋಜನ ಅನ್ನುವಂಥ ಪವಿತ್ರ ಆಚರಣೆಗೆ ಆಧಾರವಾದ ದೃಢೀಕರಣ ಹೊಂದುವ 3 ದಿನಗಳ ಹಿಂದೆ ಬಹು ಕೇವಲವಾದಂಥ ನಡತೆಗೆಟ್ಟ ರೀತಿಯಲ್ಲಿ ನಡೆದು ತನ್ನನ್ನು ಮಲಿನ ಮಾಡಿಕೊಳ್ಳುತ್ತಾ ಇದ್ದ. ತನಗೆ ಜ್ಞಾನೋಪದೇಶ ಕೊಟ್ಟಂಥ ಬೋಧಕರನ್ನೇ ಈತನು ಯಾಮಾರಿಸ್ತಾ ಇದ್ದ. ದೃಢೀಕರಣ ಮಾಡಿಕೊಳ್ಳದಂತೆ ಕಾಣಿಕೆಯನ್ನು ತಂದೆಯ ಬಳಿಯಲ್ಲಿ ಕೊಟ್ಟಿದ್ದಂಥ ಕಾಣಿಕೆಯಲ್ಲಿ 12 ಭಾಗವನ್ನು ಮಾತ್ರ ದೇವಾಲಯದಲ್ಲಿ ಅರ್ಪಿಸ್ತಾ ಇದ್ದ. ಇಂಥ ಒಂದು ಸ್ಥಿತಿಯಲ್ಲಿ ಪ್ರಾರ್ಥನೆ ಇಲ್ಲದಂತೆ, ಮಾನಸಾಂತರ ಇಲ್ಲದಂತೆ, ನಂಬಿಕೆ ಇಲ್ಲದಂತೆ 1820ನೇ ವರ್ಷ ಪುನರುತ್ಥಾನದ ದಿನದಂದು, ಕ್ರಿಸ್ತನ ಪುನರುತ್ಥಾನದ ದಿನದಂದು ತಾನು ದೃಢೀಕರಣವನ್ನು ಪಡೆದು ಪವಿತ್ರ ರಾತ್ರಿ ಭೋಜನವನ್ನು ತೆಗೆದುಕೊಳ್ಬೇಕು ಅಂತೇಳಿ ಹೋಗ್ತಾನೆ. ಆದರೆ ನಾನು ಬಾಳಿದಂಥ ಈ ದುಷ್ಟ ಮಾರ್ಗವನ್ನು ಬಿಟ್ಟು ವಿದ್ಯಾವಂತನಾಗಲು ತೀರ್ಮಾನಿಸಿಕೊಳ್ಬೇಕು ಅನ್ನುವಂತಹ ಒಂದು ಆಲೋಚನೆ ಅವರಲ್ಲಿ ಉಂಟಾಗಲ್ಪಡ್ತದೆ. ಈಗಾಗಲೇ ಅನೇಕ ರೀತಿಯಲ್ಲಿ ಅವರು ಚಟಗಳಿಗೆ ಗುಲಾಮರಾಗಿರ್ತಾರೆ. ಹೇಗಾದರೂ ಮಾಡಿ ಮನಸ್ಸಾಂತರ ಹೊಂದಬೇಕು ಅನ್ನುವಂತಹ ಒಂದು ಕಿಂಚಿತ್ತು ಬದಲಾವಣೆಗಳು ಸಹ ಅವರ ಮನಸ್ಸಿನಲ್ಲಿ ಉಂಟಾಗಲ್ಪಡ್ತಾ ಇರ್ತದೆ. ನನ್ನ ಸ್ವಂತ ಬಲದಿಂದ ನಾನು ಆತುಕೊಂಡು ಏನನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾನು ಹೇಗಾದರೂ ಮಾಡಿ ಪ್ರಯತ್ನ ಮಾಡಬೇಕೆಂಬುದಾಗಿ ಹೇಳಿ ಅನೇಕ ಬಾರಿ ಕರ್ತನ ಸಮ್ಮುಖದಲ್ಲಿ ಒಪ್ಪಿಸಿ ಕೊಟ್ಟು ಸ್ವಂತ ಬಲದಿಂದ ಪ್ರಯತ್ನ ಮಾಡ್ತಾರೆ. ಆದರೆ ಎಷ್ಟು ಬಾರಿ ಪ್ರಯತ್ನ ಮಾಡಿದ್ರೂ ಸಹ ಅವರು ತಪ್ಪಾದಂತಹ ಜೀವಿತದಲ್ಲೇ ಬಿದ್ದು ಹೋಗಲ್ಪಡ್ತಾರೆ. ಮಾತ್ರವಲ್ಲದೆ ಕಳ್ಳತನ, ಜೂಜು, ಅನೇಕ ವಿಧವಾದಂಥ ಚಟಗಳಿಗೆ ಅವರು ಗುಲಾಮರಾಗಲ್ಪಡ್ತಾರೆ. ತಂದೆಯವರು ಸ್ಕೋಯನ್ ಪೆಗ್ ಅನ್ನುವಂಥ ಸ್ಥಳಕ್ಕೆ ವರ್ಗಾವಣೆ ಆಗಲ್ಪಡ್ತಾರೆ. ಮಕ್ಫೆರ್ಕ್ ಅನ್ನುವಂಥ ಸಿಟಿಯಲ್ಲಿದ್ದಂಥ ಕೆಥೆಡ್ರಲ್ ಅನ್ನುವಂಥ ಶಾಲೆಗೆ ಇವರನ್ನು ಕಳಿಸಲಿಕ್ಕಾಗಿ ಅವರು ತೀರ್ಮಾನ ಮಾಡ್ತಾರೆ. ನವೆಂಬರ್ ತಿಂಗಳಿನಲ್ಲಿ ಅಲ್ಲಿ ಹೋಗಿ ಸೇರುವ ಮುಂಚೆ ತನ್ನ ಸ್ವಂತ ಮನೆಯನ್ನು ರಿಪೇರಿ ಮಾಡಲಿಕ್ಕಾಗಿ ಹೋದಾಗ ಡಾಕ್ಟರ್ ಬಳಿಯಲ್ಲಿ ಅವರು ಅನೇಕ ಕಾದಂಬರಿಗಳನ್ನು ಓದುತ್ತಾ ಇವರು ಕೂತಿರುವಂಥದ್ದನ್ನು ನೋಡುತ್ತಾರೆ. ಮಾತ್ರವಲ್ಲದೆ ಹಣವನ್ನು ಸಹ ಕೂಡಿಸಿಕೊಂಡು ಮನಸ್ಸಿನ ಇಷ್ಟದ ಅನುಸಾರವಾಗಿ ದುರ್ಮಾರ್ಗಗಳನ್ನು, ಕೆಟ್ಟದಾದಂತಹ ಕಾರ್ಯಗಳನ್ನು ಸಹ ಇವರು ಮಾಡುವವರಾಗಿರುವಂಥದ್ದನ್ನು ನೋಡಲ್ಪಡ್ತಾರೆ.
1829 ವರ್ಷ ನವೆಂಬರ್ ಮಕ್ಟ್ಫೆರ್ಗ್ ಅನ್ನುವಂಥ ಸ್ಥಳಕ್ಕೆ ಹೋಗಿ 6 ದಿನಗಳಾಗಲ್ಪಡ್ತದೆ. ಹೆಚ್ಚಾದಂಥ ಪಾಪದ ಮಾರ್ಗದಲ್ಲಿ ಇವರು ಕಳೆದು ಜೀವಿಸಲ್ಪಡ್ತಾ ಇರುತ್ತಾರೆ. ಮಾತ್ರವಲ್ಲದೆ ಜೂಜಾಡಲ್ಪಟ್ಟು ಹಣವನ್ನೆಲ್ಲವನ್ನು ಸಹ ಕಳೆದುಕೊಂಡಿರ್ತಾರೆ. ಅಲ್ಲಿದ್ದಂತಹ 2 ವಾರಗಳು ಆಡಂಬರ ವಸತಿ ಗೃಹದಲ್ಲೇ ಇರ್ತಾರೆ. ಹಣವೆಲ್ಲವೂ ಕಳೆದುಕೊಳ್ಳಲ್ಪಡ್ತಾರೆ. ಅಲ್ಲಿಂದ ಹೊರಟು ನಂತರದಲ್ಲಿ ಚಿಕ್ಕದಾದಂಥ ಗ್ರಾಮಕ್ಕೆ ಬರ್ತಾರೆ. ಅಲ್ಲಿ ಸ್ವತಂತ್ರವಾಗಿ ಕಾಲವನ್ನು ಕಳೆಯಲಿಕ್ಕಾಗಿ ಪ್ರಯತ್ನ ಪಡುತ್ತಾರೆ. ಮಾತ್ರವಲ್ಲದೆ ಬರಿಗೈಲಿ ಬದುಕುವಂಥ ಸ್ಥಿತಿ ಉಂಟಾಗಲ್ಪಡ್ತದೆ. ವಸತಿ ಗೃಹದ ಮಾಲೀಕರು ಇವರನ್ನು ಬೆಲೆ ಬಾಳುವಂಥ ಉಡುಗೆ ತೊಡುಗೆಗಳನ್ನೆಲ್ಲವನ್ನು ಅಡವಿಟ್ಟುಕೊಂಡು ಇವರನ್ನು ಮನೆಯಿಂದ ಖಾಲಿ ಮಾಡಿ ಕಳಿಸಿಬಿಡ್ತಾರೆ. 6 ಮೈಲಿಗಳು ಕಾಲ್ನಡಿಗೆಯಿಂದ ಉಲ್ಫನ್ ಪಟ್ಪಾಲ್ ಅನ್ನುವಂತಹ ಒಂದು ಸ್ಥಳಕ್ಕೆ ಇವರು ಬರ್ತಾರೆ. ಅಲ್ಲಿ ಒಬ್ಬ ದೊಡ್ಡ ಶ್ರೀಮಂತನ ಮನೆಯನ್ನು ಪ್ರವೇಶಿಸಲ್ಪಡ್ತಾರೆ. ಸುಮಾರು 16 ವರ್ಷ ವಯಸ್ಸಿನವನಾದಂತಹ ಇವರು ಇಂಥ ಶ್ರೀಮಂತಿಕೆಯಿಂದಿರಲು ಹೇಗೆ ಸಾಧ್ಯ ಅಂತೇಳಿ ಊಹಾಪೋಹಗಳಿದ್ದಂಥ ಸಮಯದಲ್ಲಿ ಆ ಕೂಡಲೇ ಒಂದು ದೊಡ್ಡ ಕಿಟಕಿಯಿಂದ ಧುಮುಕಿ ಓಡಿ ಹೋಗಲು ಇವರು ಯತ್ನಿಸ್ತಾರೆ. ಆ ನಂತರದಲ್ಲಿ ಅಲ್ಲೂ ಸಹ ಆ ದೊಡ್ಡ ಶ್ರೀಮಂತನ ಮನೆಯಲ್ಲಿ ಕಳ್ಳತನವನ್ನು ಮಾಡಿ ಸಿಕ್ಕಿ ಬೀಳಲ್ಪಡ್ತಾರೆ. ಸತ್ತ ಸಂಗತಿಯನ್ನು ಒಪ್ಪಿಕೊಂಡು ನಂತರದಲ್ಲಿ ದಯೆ ದೊರಕಿತೆಂದು ನೋಡಿದಂಥ ಜಾಕ್ ಮುಲ್ಲರ್ ಬಹು ಬೇಗನೆ ಕೈದಿಯಾಗಿ ಜೈಲಿಗೆ ತಳ್ಳಲ್ಪಡ್ತಾರೆ. ಕೊಲೆಗಡುಕರು, ಕಳ್ಳರು, ಸೆರೆಬಿದ್ದಂತಹ ಅನೇಕ ನಡುವೆ ಇವರ 16 ವರ್ಷದ ಈ ಹುಡುಗನು ಸಹ ಸೇರಲ್ಪಡ್ತಾನೆ. ಸೆರೆಗೆ ಹೋದ ಮಾರನೇ ದಿನ ಅಧಿಕಾರಿಯ ಬಳಿಯಲ್ಲಿ ಒಂದು ಸತ್ಯವೇದವನ್ನು ತೆಗೆದುಕೊಂಡು ಓದಲಿಕ್ಕೋಸ್ಕರವಾಗಿ ಕೇಳಲ್ಪಡ್ತಾರೆ. ಆಶೀರ್ವಾದದ ಭಾಗಗಳನ್ನು ಓದಿ ಆದರಣೆ ಒಂದು ಕೊಡಬೇಕು ಅಥವಾ ಕರ್ತನ ಬಳಿಯಲ್ಲಿ ಸಹಾಯವನ್ನು ಕಳಬೇಕೆಂಬುದಾಗಿ ಅಲ್ಲ, ಹೇಗಾದರೂ ಮಾಡಿ ಈ ಸೆರೆಮನೆಯಲ್ಲಿ ಟೈಮ್ ಪಾಸ್ ಮಾಡಬೇಕಲ್ವ, ಸಮಯವನ್ನು ಕಳಿಬೇಕಲ್ವ ಎಂಬುದಾಗಿ ಹೇಳಿ ಅವರು ಬೈಬಲನ್ನು ಕೇಳಿ ಪಡೆದುಕೊಳ್ಳುತ್ತಾರೆ. ಡಿಸೆಂಬರ್ 18 ಜನವರಿ 12ನೇ ತಾರೀಕು 24 ದಿನಗಳ ತನಕವಾಗಿ ಇವರು ಸೆರೆಮನೆಯಲ್ಲೇ ಬೀಳಲ್ಪಡ್ತಾರೆ. ಅನಂತರ ಅವರ ತಂದೆಯವರು ಇವರನ್ನು ಬಿಡಿಸಲಿಕ್ಕಾಗಿ ಅವರು ಖರ್ಚನ್ನು ಮಾಡಲ್ಪಡ್ತಾರೆ. ನಂತರದಲ್ಲಿ ಅವರನ್ನು ಜೈಲಿನಿಂದ ಹಣವನ್ನು ಕೊಟ್ಟು ಬಿಡಿಸಲ್ಪಡ್ತಾರೆ. ಹೀಗೆ ಬಿಡುಗಡೆಯನ್ನು ಹೊಂದಿಕೊಂಡಂತಹ ಜಾರ್ಜ್ ಮುಲ್ಲರ್ ಅವರು ಹೇಗಾದರೂ ಬದಲಾವಣೆ ಆಗ್ತಾರೆ ಎಂಬುದಾಗಿ ಅವರ ತಂದೆಯ ಬಯಕೆವಾಗಿತ್ತು. ಆದರೆ ಅವರ ಸ್ವಂತ ಬಲದಿಂದ ಏನೂ ಸಹ ಮಾಡಲಿಕ್ಕೆ ಆಗಲಿಲ್ಲ. ಅವರು ಎಷ್ಟೋ ಬಾರಿ ಮನಸ್ಸಾಂತರ ಪಟ್ಟು ಸಹ ಮನಸ್ಸಾಂತರವನ್ನು ಪಡಲಿಕ್ಕಾಗಲೇ ಇಲ್ಲ. 1821ನೇ ವರ್ಷ ನವೆಂಬರ್ ಮಕ್ಟ್ಫರ್ಗ್ ಅನ್ನುವಂತಹ ಸ್ಥಳಕ್ಕೆ ಹೋಗಿ 6 ದಿನಗಳ ತನಕವಾಗಿ ಅಲ್ಲಿ ಇರಲ್ಪಡ್ತಾರೆ. ಹೆಚ್ಚಾದಂಥ ಪಾಪದ ಮಾರ್ಗದಲ್ಲಿ ಅವರು ಕಳೆಯಲ್ಪಡ್ತಾರೆ. ಹಣವನ್ನೆಲ್ಲವನ್ನು ಸಹ ಜೂಜಿನಲ್ಲಿ ಮತ್ತೆ ತಿರುಗಿ ತಂದೆಯ ಬಳಿಯಿಂದ ಪಡೆದುಕೊಂಡದ್ದೆಲ್ಲವನ್ನು ಸಹ ಕಳೆದುಕೊಳ್ಳುತ್ತಾರೆ. ಮಾತ್ರವಲ್ಲದೆ ಆ ಸಮಯದಲ್ಲಾಗಲಿ ಇವರಿಗೆ ಅನೇಕ ಚಿಂತೆ, ಜಿಗುಪ್ಸೆಗಳು ಉಂಟಾಗಲ್ಪಡ್ತದೆ. ಈ ರೀತಿಯಾದಂಥ ಜೀವಿತದಲ್ಲಿದ್ದಂಥ ಜಾರ್ಜ್ ಮುಲ್ಲರ್ ಅವರು 1822ನೇ ಇಸ್ವಿ ನವೆಂಬರ್ 8ನೇ ತಾರೀಕು ಜಾನ್ ಬ್ರೂಸ್ ದೂಸನ್ ಅನ್ನುವಂತಹ ಒಂದು ಊರಿನಲ್ಲಿ ಅವರು ಶಾಲೆಗೆ 2 ವರ್ಷಗಳ ತನಕವಾಗಿ ಅವರು ಲ್ಯಾಟಿನ್ ಕಾದಂಬರಿಗಳನ್ನು ಮಾತ್ರವಲ್ಲದೆ ಫ್ರೆಂಚ್ ಚರಿತ್ರೆ ಮಾತ್ರವಲ್ಲದೆ ಜರ್ಮನಿ ಸಾಹಿತ್ಯ, ಹೀಗೆ ಇಬ್ರಿಯ, ಗ್ರೀಕ್, ಗಣಿತ, ಹೀಗೆ ಅನೇಕ ವಿಷಯಗಳಲ್ಲಿ ಅಭ್ಯಾಸವನ್ನು ಮಾಡುತ್ತಾರೆ. ಮಾತ್ರವಲ್ಲದೆ ಆ ಸಮಯದಲ್ಲಿ ಬಹಳವಾಗಿ ಚಳಿಯಾಗಿ ಇದ್ದರೂ ಸಹ, ಬೇಸಿಗೆ ಆಗಿದ್ದರೂ ಸಹ ಮುಂಜಾನೆ 4 ಗಂಟೆಗೆ ಏಳುವಂಥದ್ದನ್ನು ಅಭ್ಯಾಸ ಮಾಡಿಕೊಳ್ತಾರೆ. ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ಇಡೀ ದಿನ ರಾತ್ರಿ 10 ಗಂಟೆ ತನಕವಾಗಿ ಅವರು ಓದಬೇಕು, ಹೇಗಾದರೂ ಓದಿ ಸಾಧನೆ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಅವರು ದಿನಂಪ್ರತಿ ಓದಿಗೆ ತಮ್ಮ ಸಮಯವನ್ನು ಕೊಡ್ತಾರೆ. ದೇವರ ಬಗ್ಗೆ ಕಿಂಚಿತ್ತಾದರೂ ಸ್ಮರಿಸದೇ ಇರುವಂಥ ಜಾರ್ಜ್ ಮುಲ್ಲರ್ ಅವರು ಮಹಾಪಾಪಿಯಾಗಿ ಬದುಕಲ್ಪಡ್ತಾರೆ. ಇದರ ಫಲವಾಗಿ ಶರೀರದಲ್ಲೂ ಸಹ ಅನೇಕ ಪಾಪದಿಂದ ಮಾತ್ರಲ್ಲದೆ ಭೋಗ, ಕುಡಿತ ಈ ಚಟಗಳಿಂದ ಇದ್ದುದರಿಂದ ಅವರ ಶರೀರ ಬಲಹೀನವಾಗಲ್ಪಡ್ತಾರೆ. 13 ವಾರಗಳ ತನಕವಾಗಿ ಕೊಠಡಿಯಲ್ಲಿ ಹಾಸಿಗೆಯಲ್ಲಿ ಅವರು ಬೀಳಲ್ಪಡ್ತಾರೆ. ವ್ಯಾಧಿಯಿಂದ ಅವರು ಬಾಧಿಸಲ್ಪಡ್ತಾರೆ. ದೇವರನ್ನು ಕುರಿತ ಚಿಂತೆಯಾಗಲಿ ಇರಲಿಲ್ಲ. ಸುಮಾರು 300 ಪುಸ್ತಕಗಳು ನನಗೆ ಸ್ವಂತವಾಗಿದ್ದವು, ಅದರಲ್ಲಿ ಒಂದೇ ಒಂದು ಸತ್ಯವೇದವೂ ಸಹ ಇರಲಿಲ್ಲ ಎಂಬುದಾಗಿ ಹೇಳಿ ಅವರು ತಮ್ಮ ಚರಿತ್ರೆಯಲ್ಲಿ ಬರೆದುಕೊಳ್ಳುತ್ತಾರೆ. ಅಂದರೆ ಅನೇಕ ಪುಸ್ತಕಗಳನ್ನು ಓದಿಕೊಳ್ಳಲಿಕ್ಕೋಸ್ಕರವಾಗಿ ಇವರ ಆಸಕ್ತಿಯನ್ನು ತೋರಿಸಿದಷ್ಟು ಸತ್ಯವೇದನೆ ಇಟ್ಟುಕೊಂಡು ಓದಲಿಕ್ಕೂ ಸಹ ಇವರ ಆಸಕ್ತಿಯನ್ನು ತೋರಿಸಲಿಲ್ಲ. ತಂದೆ ತಾಯಿಗಳು ಭಯಭಕ್ತಿಯುಳ್ಳಂತಹವರಾಗಿದ್ದರೂ ಸಹ ತಂದೆ ತಾಯಿಯ ಮಾರ್ಗವನ್ನು ಇವರು ಆರಿಸಿ ತೆಗೆದುಕೊಳ್ಳೋದಿಲ್ಲ. ಇದರಿಂದಾಗಿ ಅವರು ಬಾಲಕನಾಗಿದ್ದದಕ್ಕಿಂತಲೂ ಸಹ ಯೌವನ ಕಾಲದಲ್ಲಿ ಬಹಳವಾಗಿ ಬಾಧೆಗೆ ಒಳಗಾಗಲ್ಪಡ್ತಾರೆ, ಪಾಪಕ್ಕೆ ಗುಲಾಮರಾಗಲ್ಪಡ್ತಾರೆ.
ಅವರ ವಿದ್ಯಾರ್ಥಿ ಜೀವನವು ಹಲವಾರು ನವೀನವಾದವುಗಳನ್ನು ಆಸಕ್ತಿಯಿಂದ ಓದುವುದರಲ್ಲಿ ಕಳೆಯದೆ ಹೊರತು ಮತ ಸಂಬಂಧವಾಗಿ ಯೇಸು ಕರ್ತನನ್ನು ಅರಿತುಕೊಳ್ಳುವಂಥ ದಾಹ ಅವರಿಗೆ ಇರಲಿಲ್ಲ. ಹೋರಸ್, ಸಿಯಾರೋ, ವಾಲ್ಟೇರ್ ಮತ್ತು ಮೂಲಾರ್ ಹೀಗೆ ಅನೇಕ ವ್ಯಕ್ತಿಗಳ ಲೋಕ ಚರಿತ್ರೆಗಳ ಪುಸ್ತಕಗಳನ್ನು ಓದಲ್ಪಟ್ಟು ಅವರದೇ ಆದಂಥ ಚಿಂತನೆಗಳಿಂದ ಇವರು ತುಂಬಲ್ಪಡ್ತಾರೆ. ಆದ್ದರಿಂದ ಹಾಗಾಗಿ ಅವರ ಮನಸ್ಸಾಕ್ಷಿ ಎದ್ದು ಒಳ್ಳೆಯ ಬಾಳು ಎಂಬುದಾದಂಥ ರೀತಿಯಲ್ಲಿ ಪ್ರೇರೇಪಿಸಲ್ಪಡ್ತಾರೆ. ಮಾತ್ರವಲ್ಲದೆ ಕರ್ತನ ರಾತ್ರಿ ಭೋಜನ ಸಿದ್ಧತೆ ಆರಾಧನೆಗಳಿಗೂ ಸಹ ಹೋಗುವಾಗ ತೀರ್ಮಾನವನ್ನೇ ಅನೇಕ ಬಾರಿ ಮಾಡಿಕೊಳ್ತಾ ಇರ್ತಾರೆ. ಆದರೆ ಆ ತೀರ್ಮಾನಗಳು ಯಾವುದೂ ಸಹ ಅವರಿಗೆ ಒಳ್ಳೆಯದನ್ನು ಅನುಸರಿಸುವಂಥ ರೀತಿಯಾದಂಥದ ಬದಲಾವಣೆಯನ್ನು ತರುವುದಿಲ್ಲ. ಆದರೆ ಒಂದೆರಡು ದಿನಗಳಲ್ಲಿ ಅವರು ಮರೆತು ತಿರುಗಿ ಅವರು ದುರ್ಮಾರ್ಗಕ್ಕೆ ಒಳಗಾಗಲ್ಪಡ್ತಾರೆ. ಜಾರ್ಜ್ ಮುಲ್ಲರ್ ಬಹಳ ದುಂದಗಾರನಾದಂಥ ಯೌವನಸ್ಥನಾಗಿದ್ದನು. ತನ್ನ ತಂದೆಯ ಆಸ್ತಿ ಎಲ್ಲವನ್ನೂ ಸಹ ಅವರು ಬೇರೆ ಕೆಟ್ಟ ಯೌವನಸ್ಥರ ಹಾಗೆ ಅವರು ನಷ್ಟವನ್ನು ಪಡಿಸಿಕೊಳ್ತಾರೆ. ಹಣವೆಲ್ಲವನ್ನು ಸಹ ಖರ್ಚು ಮಾಡುತ್ತಾರೆ. ಅವರು ಶಾಲೆಯ ಮುಖ್ಯಾಧಿಕಾರಿಯಾದಂತಹ ಮುಖ್ಯ ಶಿಕ್ಷಕರನ್ನು ಸಹ ಅವರು ಯಾಮಾರಿಸ್ತಾ ಇರ್ತಾರೆ. ತನ್ನ ಪೆಟ್ಟಿಗೆಯನ್ನು ತೆರೆದಿಟ್ಟು ಬಿಟ್ಟು ಅವರ ಕೋಣೆಗೆ ಹೋಗಿ ಬಹಳ ಚಾತುರ್ಯವಾಗಿ ನಟಿಸಿ ಹೇಗಾದರೂ ಮಾಡಿ ಹಣವನ್ನು ಕದ್ದುಕೊಂಡು ಬರ್ತಾ ಇದ್ರು. ತನ್ನ 20ನೇ ವಯಸ್ಸಿನಲ್ಲಿ ಸಹ ಹೇಲ್ ಅನ್ನುವಂಥ ವಿಶ್ವವಿದ್ಯಾನಿಲಯದಲ್ಲಿ ಅವರು ಸದಸ್ಯರಾಗಿ ಇದ್ದರು. ಅಲ್ಲಿಯೂ ಸಹ ಅವರು ಒಳ್ಳೆಯ ನಡವಳಿಕೆಗಳಿಂದ ತುಂಬಲ್ಪಟ್ಟವರಾಗಿ ಇರಲಿಲ್ಲ. ಮಾತ್ರವಲ್ಲದೆ ತಮ್ಮ ಸಾಕ್ಷಿಯನ್ನು ಕೆಡಿಸಿಕೊಂಡವರಾಗಿ ಇದ್ದರು. ಮಾತ್ರವಲ್ಲದೆ ಅವರು ಲೂಥರನ್ ಸಂಸ್ಥೆಗಳಲ್ಲಿ ದೈವ ವಾಕ್ಯವನ್ನು ಹೇಳುವ ಅವಕಾಶವನ್ನು ಈ ಒಂದು ಸಂದರ್ಭಗಳಲ್ಲಿ ಅವರು ಪಡೆದುಕೊಳ್ಳುತ್ತಾರೆ. ತನ್ನ ಜೀವಿತವು ನೂತನವಾಗದೇ ಇದ್ದರೂ ಸಹ ಮತ್ತೊಂದು ಸಭೆಯಲ್ಲಿ ಹೇಗೆ ಬೋಧಿಸಬೇಕು ಅನ್ನುವಂಥದ್ದನ್ನು ಸಹ ಅವರು ಪರಿಚಿತರಾಗಿ ಮಾಡಿಕೊಂಡಿರ್ತಾರೆ. ಮಾತ್ರವಲ್ಲದೆ ತಾನೇ ಬದಲಾವಣೆ ಆಗಲಿಲ್ಲ, ಇತರರನ್ನು ನನ್ನ ಬೋಧನೆಯಿಂದ ಹೇಗೆ ನಾನು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಅನ್ನುವಂತಹ ಆಲೋಚನೆಗಳು ಸಹ ಅವರ ಮನಸ್ಸಿನಲ್ಲಿ ಕಾಡಲ್ಪಡ್ತಾ ಇರ್ತಾರೆ. ಅದು ಮಾತ್ರವಲ್ಲದೆ ನನ್ನನ್ನು ಯಾವ ಸಭೆಯ ಬೋಧಕರು ಸಹ ಅಂಗೀಕರಿಸಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳಿ ಅವರು ತಮ್ಮನ್ನು ತಾವೇ ಆಲೋಚಿಸಿಕೊಳ್ಳುತ್ತಾರೆ. ಮಾತ್ರವಲ್ಲದೆ ದೈವಿಕವನ್ನು ಕುರಿತು ಒಳ್ಳೆಯ ತಿಳುವಳಿಕೆ ಇಲ್ಲದಿದ್ದರೆ ಕಾಲ ಕಳೆಯುವುದು ಕಠಿಣ ಎಂದು ತಿಳಿದು ಹೇಲ್ ವಿಶ್ವವಿದ್ಯಾನಿಲಯಕ್ಕೆ ಅವರು ದೈವಶಾಸ್ತ್ರದ ಅಧ್ಯಯನಕ್ಕಾಗಿ ಸೇರಿಕೊಳ್ಳುತ್ತಾರೆ. ಅಲ್ಲಿ ಸೇರಿದ ನಂತರ ನನ್ನ ಹಳೆಯ ಸ್ಥಿತಿಗಳೆಲ್ಲವೂ ಸಹ ಬಿಟ್ಟೆನೆ ಎಂಬುದಾಗಿ ಹೇಳ್ತಾರೆ. ಸತ್ಯವೇದ ವಿದ್ಯಾರ್ಥಿಯಾಗಿದ್ದಂತಹ ಅವರು ಸತ್ಯ ಕರ್ತನಿಗೆ ಬಹುದೂರವಾಗಿದ್ದರು. ಆದರೆ ಸರ್ವಶಕ್ತನ ಪವಿತ್ರ ನಾಮಕ್ಕೆ ಮಲಿನತೆಯುಂಟು ಮಾಡುತ್ತಿರುವಂಥ ಎಲ್ಲವನ್ನು ಸಹ ಬಿಟ್ಟು ನಾನು ಕರ್ತನಿಗೋಸ್ಕರವಾಗಿ ಜೀವಿಸಿಕೊಳ್ಳಬೇಕು ಎಂಬುದಾಗಿ ಹೇಳಿ ಅವರು ಸತ್ಯವೇದ ತರಗತಿಯಲ್ಲೇ ತಮ್ಮನ್ನು ತಾವು ಕರ್ತನಿಗೆ ಸಮರ್ಪಿಸಿಕೊಳ್ಳುವಂಥ ತೀರ್ಮಾನಕ್ಕೆ ಬರಲ್ಪಡ್ತಾರೆ. ಈ ರೀತಿ ದುರ್ಮಾರ್ಗತನದಲ್ಲಿ ಜೀವಿಸುತ್ತಿದ್ದಂಥ ಅವರು ಪೆಟ್ಟ ಅನ್ನುವಂತಹ ಒಬ್ಬ ಒಳ್ಳೆಯ ಸ್ನೇಹಿತನನ್ನು ಸಂಪಾದಿಸಿಕೊಳ್ಳುತ್ತಾರೆ. ಒಂದು ಕಾಲದಲ್ಲಿ ಕ್ರೈಸ್ತನಾಗಿ ಬಾಳಲು ಯತ್ನಿಸಿದಂತಹ ಯುವಕ, ಅವನನ್ನು ಮುಲ್ಲರ್ ಹೀನಾಯವಾಗಿ ಮಾತಾಡಿದ್ದರು. ಆದರೆ ಈಗ ಕೆಲವು ಒಳ್ಳೆಯವರ ಜೊತೆಯಾದರೂ ಸಿಕ್ಕಿದರೆ ತನ್ನ ಗುಣ ನಡತೆಗಳು ಬದಲಾಗಬಹುದು, ಇದರ ಮೂಲಕವಾದರೂ ಒಂದು ದಾರಿಯಾಗಲಿ ಎಂದು ಅವರನ್ನು ಸಂಧಿಸಲ್ಪಡ್ತಾರೆ. ಆದರೆ ಪರಿತಾಪಕರ ಪೆಟ್ಟ ಈಗ ಹಿಂಜಾರಿ ಹೋಗಲ್ಪಟ್ಟಂತಹ ಯೌವನಸ್ಥ ಯುವಕ ಕರ್ತನು ತನ್ನ ಕೃಪಾಹಸ್ತದ ಕಾರ್ಯವನ್ನು ಪ್ರಾರಂಭಿಸಿದನು. ದುಂದುಗಾರನಾಗಿದ್ದ ಅವನಿಗೆ ವಿದ್ಯಾಭ್ಯಾಸ ಮಾಡಬೇಕೆಂಬ ಹಂಬಲ ಉಂಟಾಯಿತು. ದೈವಿಕತ್ವವನ್ನು ದೈವಶಾಸ್ತ್ರವನ್ನು ಕಲಿಯಲಿಕ್ಕಾಗಿ ಪ್ರಾರಂಭಿಸ್ತಾರೆ. ಆ ಸರ್ವಶಕ್ತನಿಲ್ಲದೆ ಬೇರೆ ಯಾರಿಗೆ ಸಾಧ್ಯವಾದೀತು? ಮುಲ್ಲರ್ ದುರಭ್ಯಾಸಗಳು ಅದರ ಕೂಲಿಯನ್ನು ಅವರಿಗೆ ಕೊಡಲ್ಪಟ್ಟಿತು. ಅನಾರೋಗ್ಯದಿಂದ ಅವರ ಹಾಸಿಗೆಯನ್ನು ಹಿಡಿಯಲ್ಪಟ್ಟರು. ಬಹಳ ಹಣ ಖರ್ಚು ಮಾಡಲ್ಪಟ್ಟರು. ಪಾಪವು ಕೊಡುವಂಥ ಸಂಬಳ ಅನ್ನುವಂಥ ರೀತಿಯಲ್ಲಿ ಪಾಪದಿಂದ ಅವರು ಕೊಡಲ್ಪಟ್ಟಂತಹ ಅವರಿಗೆ ಸಿಗಲ್ಪಟ್ಟಂತಹ ಆದಾಯ ವ್ಯಾಧಿ, ನೋವು, ಮಾತ್ರವಲ್ಲದೆ ಹಿಂಸೆಯಾಗಿತ್ತು. ಕೆಟ್ಟ ದಾರಿಯನ್ನು ಹಿಡಿದ ಅವರಿಗೆ ಹಣವೊಂದೇ ಮಾತಾಗಿ ಉಸಿರಾಗಿ ಇತ್ತು. 1825ನೇ ವರ್ಷ ಜಾರ್ಜ್ ಮತ್ತು ಪೆಟ್ಟ ಅನ್ನುವಂಥ ಅವರಿಬ್ಬರು ಸಹ ತಮ್ಮ ವಸ್ತುಗಳನ್ನು ಅಡವನ್ನು ಹಾಕಿ ಸಾಲವನ್ನು ತೆಗೆದುಕೊಂಡು ಪ್ರಸಿಯಾವನಿಯಾ ಅನ್ನುವಂಥ ದಾಟಿ ಸ್ವಿಟ್ಜರ್ಲೆಂಡ್ ಅನ್ನುವಂತಹ ಸುಂದರವಾದಂಥ ದೇಶಕ್ಕೆ ಅವರು ಪ್ರಯಾಣವನ್ನು ಹೊರಡಲ್ಪಡ್ತಾರೆ. ಅವರ ಬಳಿಯಲ್ಲಿ ಸಾಕಷ್ಟು ಹಣವಿರಲಿಲ್ಲ. ಮಾತ್ರವಲ್ಲದೆ ಆ ದೇಶವನ್ನು ಅವರು ಪ್ರವೇಶಿಸಿ ನೋಡಲಿಕ್ಕೋಸ್ಕರವಾಗಿಯೂ ಅಥವಾ ಆ ದೇಶದಲ್ಲಿ ಉಳಿದುಕೊಳ್ಳಲಿಕ್ಕೋಸ್ಕರವಾಗಿಯೂ ಆ ದೇಶದ ಪ್ರವೇಶದ ಅನುಮತಿಯ ಪತ್ರವೂ ಸಹ ಅವರ ಬಳಿಯಲ್ಲಿ ಇರಲಿಲ್ಲ. ಆದರೆ ಹೇಗೋ ಅವರು ಆ ದೇಶದ ಅನುಮತಿಯ ಪತ್ರವನ್ನು ಅವರು ನಕಲು ಮಾಡಿ ಫೋರ್ಜರಿ ನಕಲು ಸಹಿಯನ್ನು ಮಾಡಿ ಆ ದೇಶದವನ್ನು ಪಾಸನ್ನು ಗಿಟ್ಟಿಸಿಕೊಂಡು ಪ್ರವೇಶವನ್ನು ಪಡೆದುಕೊಳ್ಳುತ್ತಾರೆ. ಈ ಪ್ರಯಾಣದಲ್ಲಿ ನಾನು ಯೂದನಂತೆ ನಡೆದುಕೊಂಡೆನು. ಸಾರ್ವಜನಿಕರ ಹಣದಲ್ಲಿ ಉಪಯೋಗಿಸಿದ ನಾನು ಬೇರೆ ಸ್ನೇಹಿತರು ಮಾಡಿದ ಖರ್ಚಿಗಿಂತ ಅಧಿಕವಾಗಿ ಖರ್ಚು ಮಾಡಿದ್ದೇನೆ ಎಂಬುದಾಗಿ ಹೇಳಿ ಜಾರ್ಜ್ ಮುಲ್ಲರ್ ಅವರು ತಮ್ಮ ಜೀವನ ಚರಿತ್ರೆಯಲ್ಲಿ ಬರೆದುಕೊಳ್ಳುತ್ತಾರೆ. ಪ್ರೆಸ್ಸಿಯಾಗೆ ಹಿಂದಿರುಗಿದ ತನ್ನ ಮನೆಯಲ್ಲಿ ಕೇವಲ
ಕಾಲ ರಜಾದಿನಗಳನ್ನು ಕಳೆದುಕೊಳ್ಳುತ್ತಾರೆ. ತನಗೆ ಬೇಕಾದ ಹಣವನ್ನು ಕೂಡಿಸಿಕೊಂಡು ವಿಶ್ವವಿದ್ಯಾಲಯಕ್ಕೆ ಹೋಗಲ್ಪಡ್ತಾರೆ. ಜಾರ್ಜ್ನ ಕತ್ತಲೆ ಕವಿದ ಯೌವನ ಕಾಲದಲ್ಲಿ ಬೆಳಗಾಗತ್ತೆ ಇದ್ದೀತೆ. ಇನ್ನೊಂದು ತನ್ನೊಂದಿಗೆ ತಾವು ಕರ್ತನನ್ನು ಸವಿದು ಅವರ ಸಮ್ಮುಖದಲ್ಲಿ ಬಿಡುಗಡೆಯನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ ಎಂಬುದಾಗಿ ನೋಡುವುದಾದರೆ ಜಾರ್ಜ್ ಜೀವಿತ ಕತ್ತಲೆಯಾಗಿತ್ತು. ಆದರೆ ನಿಜವಾಗಿಯೂ ಬೆಳಕನ್ನು ತರುವ ರೀತಿಯಲ್ಲಿ ಕರ್ತನು ಮಾರ್ಪಾಡನ್ನು ಮಾಡ್ತಾ ಇರ್ತಾರೆ. ತನ್ನೊಂದಿಗೆ ದುರಭ್ಯಾಸದಲ್ಲಿ ತೊಡಗಿದಂತಹ ಪೆಟ್ಟಾನನ್ನು ಕರ್ತನು ತನ್ನ ಸಾಧನವನ್ನಾಗಿ ಸುವಾರ್ತೆ ಎಂಬ ಮಹಿಮೆ ಬೆಳಕಿಗೆ ಕರೆಯಲು ಪ್ರಾರಂಭ ಮಾಡ್ತಾರೆ. ಜೀವನ ಚರಿತ್ರೆಯಲ್ಲಿ ನಿರ್ವಹಿಸುವ ದೈವಿಕ ಹಸ್ತ ಎರಡರಷ್ಟರಾಗಿ ಕ್ರಿಯೆ ನಡೆಸಲಿಕ್ಕೆ ಪ್ರಾರಂಭಿಸಿತು. ಪರಮ ಕುಂಬಾರನು ತಾನು ಆರಿಸಿ ತೆಗೆದುಕೊಂಡಂಥ ಪಾತ್ರೆಯನ್ನು ರೂಪಿಸಲಿಕ್ಕೆ ಶಕ್ತನಾಗಿರುವಂಥ ಕರ್ತನು ತನ್ನ ಜಾರ್ಜ್ನ ಮುಲ್ಲಾರನಾದಂತಹ ಪೆಟ್ಟ ಅವನು ಹಿಂಜಾರಲ್ಪಟ್ಟರೂ ಸಹ ಆತನನ್ನು ಕರ್ತನು ಮರಳಿ ಆರಿಸಿ ತೆಗೆದುಕೊಂಡು ಪೆಟ್ಟನ ಮುಖಾಂತರವಾಗಿ ಮುಲ್ಲಾರವರನ್ನು ಅವರು ತಿರುಗಿ ಕರ್ತನ ಸಮ್ಮುಖದಲ್ಲಿ ಕರ್ತ ನಡೆಸಲಿಕ್ಕೋಸ್ಕರವಾಗಿ ಯೋಜನೆಯನ್ನು ರೂಪಿಸಲ್ಪಡ್ತಾ ಇದ್ರು. ಮಾತ್ರವಲ್ಲದೆ ಮುಂದಿನ 10 ವರ್ಷಗಳು ಕರ್ತನಿಗಾಗಿ ಮುಲ್ಲರವರು ಸುಂದರವಾದಂಥ ಮೂರ್ತಿಯಾಗಿಯೂ ಸುಂದರವಾದಂಥ ಪಾತ್ರೆಯಾಗಿಯೂ ಅವರು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಡುವಂಥ ರೀತಿಯಲ್ಲಿ ಕರ್ತನು ಏರ್ಪಾಡನ್ನು ಮಾಡ್ತಾ ಇದ್ರು. ಕರ್ತನು ಕೃಪಾಳುವಾಗಿ ನನ್ನನ್ನು ನಡೆಸುವ ಕಾಲ ಬಂದಿತ್ತು. ಕರ್ತನನ್ನು ಕುರಿತು ಚಿಂತೆಯೇ ಇಲ್ಲದವನಾಗಿದ್ದನು. ಆದರೆ ಆತನಾದರೂ ತನ್ನ ಪವಿತ್ರಾತ್ಮನನ್ನು ನನ್ನೊಳಗೆ ಕಳುಹಿಸಿದನು. ನನ್ನ ಬಳಿ ಸತ್ಯವೇದವೇ ಇರಲಿಲ್ಲ. ವರ್ಷಗಟ್ಟಲೆ ಅದನ್ನು ಓದಿದವನೂ ಅಲ್ಲ. ಅಪ್ಪಿತಪ್ಪಿ ಎಂದೋ ಒಂದು ದಿನ ರಾತ್ರಿ ದೇವಾಲಯಕ್ಕೆ ಹೋಗುತ್ತಿದ್ದೆ. ಅಲ್ಲಿ ಮಾತ್ರ ಓದುತ್ತಾ ಇದ್ದೆ. ವರ್ಷಕ್ಕೆ 2 ಸಾರಿ ಕರ್ತನ ರಾತ್ರಿ ಭೋಜನವನ್ನು ತೆಗೆದುಕೊಳ್ಳುತ್ತಾ ಇದ್ದರೆ ಪವಿತ್ರ ಸತ್ಯವೇದ ಭಾಗಗಳನ್ನು ನನಗೆ ವಿವರಿಸಿ ಹೀಗೆ ನಡೆದುಕೊಳ್ಳಬೇಕು ಎಂಬುದಾಗಿ ಕರ್ತನು ಹೇಗೆ ಸಹಾಯ ಮಾಡುತ್ತಾರೆ ಎಂಬುದಾಗಿ ಯಾರೊಬ್ಬರೂ ಸಹ ನನ್ನ ಬಳಿಯಲ್ಲಿ ಹೇಳಲಿಲ್ಲ. ಸಂಕ್ಷಿಪ್ತವಾಗಿ ಹೇಳಬೇಕಾದರೆ ಎಲ್ಲರೂ ಸಹ ನನ್ನಂತೆಯೇ ಇದ್ದರು ಎಂಬುದಾಗಿ ಹೇಳಿ ಮುಲ್ಲರವರು ಹೇಳಿಕೊಳ್ಳುತ್ತಾರೆ. ಕೆಟ್ಟ ಕುಮಾರನಾಗಿ ಕೆಟ್ಟ ಸ್ವಭಾವವುಳ್ಳವನಾಗಿ ತಂದೆಯ ಮನೆಯನ್ನು ಬಿಟ್ಟು ದುರ್ಮಾರ್ಗಕ್ಕೆ ಓಡಿದಂತಹ ಇವರು ಆಶೀರ್ವದಿಸಲ್ಪಟ್ಟವರಾಗಿ ಕರ್ತನ ಮಹಿಮೆಯುಳ್ಳಂಥ ಬಾಳನ್ನು ಬಾಳಲಿಕ್ಕೋಸ್ಕರವಾಗಿ ಕರ್ತನ ಸಮ್ಮುಖದಲ್ಲಿ ಒಪ್ಪಿಸಿಕೊಡಲಿಕ್ಕೆ ತನ್ನ ಹೃದಯವನ್ನು ಒಪ್ಪಿಸಿಕೊಡ್ತಾರೆ. ಕರ್ತನೇ ಅವರ ಹೃದಯಗಳನ್ನು ಮಾರ್ಪಡಿಸುತ್ತಾ ಬರ್ತಾರೆ. ಕತ್ತಲೆ ತುಂಬಲ್ಪಟ್ಟಂತಹ ಜಾರ್ಜ್ ಮುಲ್ಲರವರ ಜೀವಿತ ಕರ್ತನಿಗೋಸ್ಕರವಾಗಿ ದಿನೇ ದಿನೇ ಬದಲಾವಣೆ ಆಗುವಾಗೆ ಕರ್ತನು ಅವರನ್ನು ಮಾರ್ಪಡಿಸಲ್ಪಡ್ತಾ ಇದ್ದಾರೆ. ಮಾತ್ರವಲ್ಲದೆ ಯೌವನ ಕಾಲದಲ್ಲಿ ಅವರು ಚಟಕ್ಕೂ ಪಾಪಕ್ಕೂ ಗುಲಾಮತ್ವಕ್ಕೆ ಒಳಗಾಗಿದ್ದಂತಹ ಅವರ ಜೀವಿತ ಈಗ ಕತ್ತಲೆಯಿಂದ ಸರಿಸಲ್ಪಟ್ಟು ನಾನೇ ಬೆಳಕು ಎಂಬುದಾಗಿ ಹೇಳಲ್ಪಟ್ಟಂತಹ ಯೇಸು ಕರ್ತನ ಬೆಳಕು ಅವರ ಜೀವಿತದಲ್ಲಿ ಬೀಳಲಿಕ್ಕೆ ಪ್ರಾರಂಭವಾಗಿತ್ತು. ಪವಿತ್ರಾತ್ಮನನ್ನು ಅನುಭವಿಸಲ್ಪಟ್ಟರು, ಪವಿತ್ರಾತ್ಮನಿಂದ ತುಂಬಲ್ಪಟ್ಟರು, ಪವಿತ್ರಾತ್ಮನಿಂದ ನಡೆಸುವಂಥ ಹಂತಕ್ಕೆ ಜಾರ್ಜ್ ಮುಲ್ಲರವರು ಹೋಗಲ್ಪಡ್ತಾ ಇದ್ದಾರೆ. ಕರ್ತನಲ್ಲೂ ಪ್ರೀತಿ ದೇವಜನರೇ, ಜಾರ್ಜ್ ಮುಲ್ಲರವರ ಆತ್ಮಚರಿತ್ರೆ, ಅವರು ಕರ್ತನಿಗೋಸ್ಕರವಾಗಿ ಸಾಕ್ಷಿಯಾಗಲ್ಪಟ್ಟಂಥ ಜೀವಿತವನ್ನು ತಿರುಗಿ ನಾವು ಮುಂದಿನ ವಾರ 2ನೇ ಸಂಚಿಕೆಯಲ್ಲಿ ಆನಂತರದಲ್ಲಿ ಅವರ ಯೌವನ ಕಾಲದ ನಂತರದಲ್ಲಿ ಕರ್ತನ ಪ್ರಸನ್ನತೆಯನ್ನು ಅಭಿಷೇಕವನ್ನು ಹೊಂದಿಕೊಂಡ ನಂತರದಲ್ಲಿ ಏನೆಲ್ಲವೂ ಅವರ ಜೀವಿತದಲ್ಲಿ ಸಂಭವಿಸಿತು ಎಂಬುದಾಗಿ ಹೇಳಿ ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಈ ಸಮಯದಲ್ಲಿ ಸಮಯವಾದದರಿಂದ ಈ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಾವು ಪ್ರಾರ್ಥನೆಯೊಟ್ಟಿಗೆ ನಾವು ಈ ಸಂಚಿಕೆಯನ್ನು ಮುಕ್ತಾಯಕ್ಕೆ ಕರ್ತನ ಕರಗಳಿಗೆ ಒಪ್ಪಿಸಿಕೊಡೋಣ. ಸರ್ವಶಕ್ತನಾದ ದೇವರೇ, ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವಂತಹ ಅನೇಕ ಆತ್ಮಗಳ ನಿನ್ನ ಸಮ್ಮುಖಕ್ಕೆ ಕರೆತರಲಿಕ್ಕೋಸ್ಕರವಾಗಿ ಇಂದು ಸಹ ಉಳಿಗದ ಆತ್ಮಗಳನ್ನು ನೀವು ಉಂಟು ಮಾಡುತ್ತಾ ಇರುವುದಕ್ಕಾಗಿ ಆರಿಸಿ ತೆಗೆದುಕೊಂಡಿರುವುದಕ್ಕಾಗಿ ಸ್ತೋತ್ರ. ಜಾರ್ಜ್ ಮುಲ್ಲರವರ ಜೀವನ ಚರಿತ್ರೆ, ಅವರು ನಿಮಗೋಸ್ಕರವಾಗಿ ಪಟ್ಟಂತಹ ಪಾಡುಗಳು, ನಿಮಗೋಸ್ಕರವಾಗಿ ಮಾಡಲ್ಪಟ್ಟಂಥ ಸೇವೆಯು ನಮ್ಮೆಲ್ಲರಿಗೂ ಸಹ ಮಾದರಿ. ಮುಂದುವರಿದು ನಾವು ಜಾರ್ಜ್ ಮುಲ್ಲರವರ ಜೀವಿತವನ್ನು ತಿಳಿದುಕೊಳ್ಳಲಿಕ್ಕೆ ಸಹಾಯ ಮಾಡಿ. ಒಂದು ವೇಳೆ ಯೌವನ ಕಾಲದಲ್ಲಿ ಪಾಪದ ಚಟದಲ್ಲಿಯೂ ಕತ್ತಲಲ್ಲಿ ಇರುವಂತಹ ಒಬ್ಬೊಬ್ಬರ ಜೀವಿತಗಳಲ್ಲೂ ಈಗ ಅವರು ಕೇಳುತ್ತಿರುವುದಾದರೂ ಜಾರ್ಜ್ ಮುಲ್ಲರವರ ಜೀವಿತವನ್ನು ಕತ್ತಲೆಯಿಂದ ಬಿಡಿಸಲ್ಪಟ್ಟಂಥ ಕರ್ತನು ಇವರ ಜೀವಿತಗಳನ್ನು ನೀವು ಬಿಡಿಸಿ ನಡೆಸಿರಿ. ನಿಮ್ಮ ಕರಗಳಿಗೆ ಸಮಸ್ತವನ್ನು ಒಪ್ಪಿಸಿಕೊಡ್ತೇವೆ. ಆಶೀರ್ವಾದ ಮಾಡಿ ನಡೆಸಿರಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನಲ್ಲೂ ಪ್ರೀತಿ ದೇವಜನರೇ, ಈ ವಾರಕ್ಕೊಂದು ಮಿಷನರಿಯ ಜೀವನ ಚರಿತ್ರೆ ಅನ್ನುವಂಥ ಈ ಸಂದೇಶ ನಿಮಗೆ ಪ್ರಯೋಜನಕಾರಿಯಾಗಿರುವುದಾದರೆ ಇದನ್ನು ಮತ್ತೊಬ್ಬರಿಗೆ ನೀವು ಕಳುಹಿಸಲ್ಪಡ್ರಿ, ಮತ್ತೊಬ್ಬರಿಗೆ ಇದನ್ನು ಹಂಚಿಕೊಳ್ಳ್ರಿ. ಮಾತ್ರವಲ್ಲದೆ ನಿಮ್ಮ ಯಾವುದೇ ಪ್ರಾರ್ಥನಾ ಮನವಿಗಳಿರುವುದಾದರೂ ಸಹ ಸ್ಕ್ರೀನ್ನಲ್ಲಿ ಕಾಣುವಂಥ ನಂಬರಿಗೆ ನೀವು ಕರೆ ಮಾಡಲ್ಪಡ್ಬೋದು. ನಾವು ನಿಮಗೋಸ್ಕರವಾಗಿ ಪ್ರಾರ್ಥಿಸುವಂಥದ್ರಲ್ಲಿ ಬಹಳ ಆಸಕ್ತಿ ಉಳ್ಳವರಾಗಿ ಇರಲ್ಪಡ್ತೇವೆ. ನಮಗೋಸ್ಕರವಾಗಿಯೂ ದೇವರಾಗಿರುವಂಥ ಯೇಸು ಕರ್ತನ ನಮ್ಮನ್ನು ನಂಬಿಕೊಡಲ್ಪಟ್ಟಂತಹ ಸೇವೆಯನ್ನು ನಾವು ಪ್ರಾಮಾಣಿಕವಾಗಿ
ವಿಶೇಷವಾಗಿ ಮಾಡಲಿಕ್ಕೋಸ್ಕರವಾಗಿ ನಮ್ಮನ್ನು ನೆನೆಸಲ್ಪಟ್ಟು ನೀವು ಪ್ರಾರ್ಥನೆಯನ್ನು ಮಾಡಿಕೊಳ್ಳ್ರಿ. ಕರ್ತನೆ ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವರ ಬರೋಣ ಚಿತ್ತವಿರುವುದಾದರೆ ನಾವು ಮುಂದಿನ ವಾರದಲ್ಲಿ ಮತ್ತೊಂದು ಬಾರಿ ನಾವು ಜಾರ್ಜ್ ಮುಲ್ಲರ್ ಅವರ 2ನೇ ಸಂಚಿಕೆಯನ್ನು, ಅವರ ಸೇವೆ, ಕರ್ತನ ಅವರ ಜೀವಿತದಲ್ಲಿ ಮಾಡಲ್ಪಟ್ಟ ಕಾರ್ಯಗಳನ್ನು ಸಹ ನಾವು ನೋಡೋಣ. ದೇವರಾಗಿರುವಂಥ ಯೇಸು ಕರ್ತನೆ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಶುಭ ದಿನ.